ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 8.4% ಮತದಾನ. ಸುಸೂತ್ರವಾಗಿ ನಡೆದ ಚುನಾವಣೆ. ಕುಟುಂಬಸ್ಥರೊಂದಿಗೆ ಆಗಮಿಸಿ ಮತ ಚಲಾಯಿಸಿದ ಗಣ್ಯರು. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಮತದಾನ. 8.3% ಮತದಾನ. ಉತ್ಸಾಹದಿಂದ ಪಾಲ್ಗೊಂಡ ಯುವ ಮತದಾರರು. ಆಕಸ್ಮಿಕವಾಗಿ ಬಿದ್ದ ಬೆಂಕಿಗೆ 10 ಗುಡಿಸಲುಗಳು ಭಸ್ಮ. 2 ಗ್ಯಾಸ್ ಸಿಲಿಂಡರ್ ಸ್ಫೋಟ. ತಪ್ಪಿದ ಭಾರೀ ಅನಾಹುತ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ರೋಧನೆ. ಚುನಾವಣಾ ಲೋಪ. ಮತಗಟ್ಟೆಯಲ್ಲಿ ಮತದಾನ ಮಾಡುವುದನ್ನು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ವಿಡಿಯೋ ಎಲ್ಲೆಡೆ ವೈರಲ್. ಕ್ರಮಕ್ಕೆ ಆಗ್ರಹ. ಬಿಜೆಪಿ ಮುಖಂಡನ ಮನೆಯಲ್ಲಿ ದೊರೆತಿದ್ದು ಬರೋಬ್ಬರಿ 4.8 ಕೋಟಿ. ಅಪಾರ ಚಿನ್ನಾಭರಣ. ಐಟಿ ಅಧಿಕಾರಿಗಳಿಂದ ವಶ. ಫ್ಲೈಯಿಂಗ್ ಸ್ಕ್ವಾಡ್ನಿಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಶಾಂತಿಯುತವಾಗಿ ನಡೆದಿದ್ದು ಬಿಸಿಲಿನ ಬೇಗೆಯಲ್ಲೂ ಕೂಡ ಮತದಾರರು ಉತ್ಸಾಹದಿಂದ ಬಂದು ಮತ ಚಲಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸುಗಮ ಮತದಾನವಾಗಿದ್ದು ಸುಮಾರು 84% ಮತದಾನವಾಗಿದೆ ಎಂದು ವರದಿಯಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಒಂದು ಪ್ರತಿಷ್ಠಿತ ಕ್ಷೇತ್ರವಾಗಿದ್ದು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 7 ತಾಲೂಕುಗಳು ಹಾಗೂ ಬೆಂಗಳೂರು ನಗರಕ್ಕೆ ಸೇರಿದ ಯಲಹಂಕ ಸೇರಿದಂತೆ 8 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದ್ದು 19,81,000 ಮತದಾರರಿದ್ದು ಈ ಕ್ಷೇತ್ರದಲ್ಲಿ ಮಹಿಳಾ ಮತದಾರರೇ ಅಧಿಕ ಸಂಖ್ಯೆಯಲ್ಲಿ 2,326 ಮತಗಟ್ಟೆಗಳಲ್ಲಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ನಿರ್ದೇಶನದಂತೆ ಚುನಾವಣೆ ನಡೆದಿದ್ದು ಕೆಲವು ಮತಗಟ್ಟೆಗಳಲ್ಲಿ ಮತಯಂತ್ರಗಳು ಕೈಕೊಟ್ಟಿದ್ದರಿಂದ ಕೆಲ ಸಮಯ ಮತದಾನ ಸ್ಥಗಿತವಾಗಿತ್ತು. ಬಾಗೇಪಲ್ಲಿ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಾಗರಿಕ ಸೌಲಭ್ಯಗಳಿಗೆ ಆಗ್ರಹಿಸಿ ಗ್ರಾಮಸ್ಥರು ಮತದಾನವನ್ನ ಬಹಿಷ್ಕಾರ ಮಾಡಿದ್ರು. ನಂತರ ಅಧಿಕಾರಿಗಳ ಓಲೈಕೆಯಿಂದ ಎಂದಿನಂತೆ ಮತದಾನ ಆಗಿದೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಹುಟ್ಟೂರು ಪೇರೆಸಂದ್ರದಲ್ಲಿ ತಮ್ಮ ಕುಟುಂಬದವರೊಂದಿಗೆ ಆಗಮಿಸಿ ಮತ ಚಲಾಯಿಸಿದರು. ನನ್ನ ಹುಟ್ಟೂರಿನಲ್ಲಿ ಇವತ್ತು ನಾನು, ನಮ್ಮ ಪತ್ನಿಯವರು, ನನ್ನ ತಂದೆಯವರು ಮೂವರು ಹೋಗಿ ಮತದಾನವನ್ನು ಇವತ್ತು ಮಾಡಿದ್ದೇವೆ. ಇವತ್ತು ತಮ್ಮೆಲ್ಲರ ಮೂಲಕ ಅನೇಕ ದಿನಗಳಿಂದ ಸುಮಾರು 3 ವಾರಗಳಿಂದ ಸತತವಾಗಿ ಹಗಲಿರುಳು ಕೂಡ ದಣಿಯದೆ, ಈ ಬಿಸಿಲಿನಲ್ಲಿ ಕೂಡ ದಣಿಯದೆ ಇವತ್ತು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ನನ್ನ ಪಕ್ಷದ 2 ಪಕ್ಷದ ಮುಖಂಡರುಗಳು, ನಾಯಕರುಗಳು, ಕಾರ್ಯಕರ್ತ ಬಂಧುಗಳಿಗೆ ಮೊದಲನೇದಾಗಿ ನಾನು ಚಿರಋಣಿಯಾಗಿದ್ದೇನೆ. ಮತ್ತೊಂದೆಡೆ ಶಾಸಕ ಪ್ರದೀಪ್ ಈಶ್ವರ್ ಪೇರೆಸಂದ್ರದಲ್ಲಿ ತಮ್ಮ ಪತ್ನಿಯೊಂದಿಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ನಾನೆಲ್ಲ ಮತದಾರರು ವಿನಂತಿಸ್ತೇನೆ, ಕಂಪ್ಯಾರಿಟಿವ್ಲಿ MLA MP ಎಲೆಕ್ಷನ್ಗೆ ಪೋಲಿಂಗ್ ರೇಟ್ ಕಡಿಮೆ ಇರುತ್ತೆ. ನಾನು ದಯವಿಟ್ಟು ನಗರ ಭಾಗದಲ್ಲಿರೋರು, ಇಲ್ಲಿಂದ ಮೈಗ್ರೇಟ್ ಆಗಿ ಬೇರೆ ಕಡೆ ಕೆಲಸಕ್ಕೆ ಹೋಗಿರೋರು ದಯವಿಟ್ಟು ಒಂದಿನ ಲೀವ್ ಹಾಕಿ ಬಂದು ತಮ್ಮ ಇಷ್ಟವಾದ ಅಭ್ಯರ್ಥಿಗೆ ವೋಟ್ ಹಾಕಿ ಅಂತ ನಾನು ವಿನಂತಿಸ್ತೇನೆ. ನೋಡಿ, ನನ್ನ ಅನಿಸಿಕೆ ಮೊನ್ನೆ 1,85,000ವರೆಗೂ ಪೋಲಿಂಗ್ ಆಗಿತ್ತು. 2,12,000. ನನಗೆ ಅನಿಸುತ್ತೆ 1,60,000 ಇಲ್ಲ 150,000ರಿಂದ 1,60,000 ಮಧ್ಯೆ ಪೋಲಿಂಗ್ ಆಗ್ಬೋದು. ಜನರಲಿ 20,000 ಕಡಿಮೆ ಪೋಲಿಂಗ್ ಆಗುತ್ತೆ. 1,60,000 ಪೋಲ್ ಆಗುತ್ತೆ ಅನ್ನೋದು ನನಗೆ ಅನಿಸಿದ್ದು, ನನಗಿರೋ ಡೇಟಾ.
ನೋಡೋಣ, ಒಂದು 5-10 ಸಾವಿರ ಆ ಕಡೆ ಈ ಕಡೆ ಆದ್ರೂ ಆಗ್ಬೋದು. ಅದೇ ರೀತಿ ಬಾಗೇಪಲ್ಲಿಯಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ತಮ್ಮ ಕುಟುಂಬದವರೊಂದಿಗೆ ಆಗಮಿಸಿ ಸ್ವಗ್ರಾಮದಲ್ಲಿ ಮತ ಚಲಾಯಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಕ್ಷೇತ್ರದಾದ್ಯಂತ ಸಂಚಾರ ನಡೆಸಿ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದರು. ಅದೇ ರೀತಿ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗಣ್ಯರು ಶಾಸಕರುಗಳು ಮತ ಚಲಾವಣೆ ಮಾಡಿದರು. ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಮತದಾನವು ಶುಕ್ರವಾರ ಶಾಂತಿಯುತವಾಗಿ ನಡೆದಿದ್ದು, ಕ್ಷೇತ್ರದಾದ್ಯಂತ ಅಂದಾಜು 83.76% ಮತದಾನವಾಗಿದೆ. ಬೆಳಗ್ಗೆ 7 ಗಂಟೆಗೆ 2060 ಮತಗಟ್ಟೆಗಳಲ್ಲಿ ಏಕಕಾಲಕ್ಕೆ ಮತದಾನವು ಶುರುವಾಗಿ ಸಂಜೆ 7 ಗಂಟೆಯ ತನಕವೂ ನಡೆಯಿತು. ಆರಂಭದಲ್ಲಿ 10 ಗಂಟೆಯ ತನಕ ಮತದಾನವು ಬಿರುಸಾಗಿ ನಡೆಯಿತು. 9 ಗಂಟೆ ತನಕ 8.35% ಹಾಗೂ 11 ಗಂಟೆ ತನಕ ಕೋಲಾರದಲ್ಲಿ 20.52% ಮತದಾನವಾಗಿತ್ತು. ಬಿಸಿಲಿನ ತಾಪಮಾನ ಹೆಚ್ಚಾದ ಕಾರಣ ಮತದಾರರು ವಿರಳ ಸಂಖ್ಯೆಯಲ್ಲಿ ಮತಗಟ್ಟೆಯತ್ತ ಆಗಮಿಸುತ್ತಿದ್ದರು. ಹೆಚ್ಚು ಬಿಸಿಲಿದ್ದ ಕಾರಣ ಮತದಾನವು ನಿಧಾನ ಗತಿಯಲ್ಲಿ ಆಯಿತು. ಮಧ್ಯಾಹ್ನ 1 ಗಂಟೆಯಷ್ಟರಲ್ಲಿ 37.19% 3 ಗಂಟೆ ತನಕ 54.80% ಹಾಗೂ ಸಂಜೆ 5 ಗಂಟೆ ತನಕ 71.26% ಮತದಾನವಾಗಿತ್ತು. ಲೋಕಸಭಾ ಚುನಾವಣಾ ಕಣದಲ್ಲಿ ಒಟ್ಟು 18 ಮಂದಿ ಕಣದಲ್ಲಿದ್ದು, ಮತದಾರರು ಶುಕ್ರವಾರ ಅಭ್ಯರ್ಥಿಗಳಿಗೆ ಮತ ನೀಡಿದ್ದು, ಫಲಿತಾಂಶ ಮೇ 24ರಂದು ಪ್ರಕಟಗೊಳ್ಳಲಿದೆ. ಮೊದಲ ಬಾರಿ ಮತ ಹಕ್ಕು ಪಡೆದುಕೊಂಡಿರುವ ಯುವಕ ಯುವತಿಯರು ಉತ್ಸಾಹದಿಂದ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿ ಖುಷಿ ಪಟ್ಟರು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಕೋಲಾರದ ಪ್ರಥಮ ದರ್ಜೆ ಕಾಲೇಜಿನ ಭದ್ರತಾ ಕೊಠಡಿಗಳಲ್ಲಿ ವಿದ್ಯುನ್ಮಾನ ಮತಯಂತ್ರಗಳನ್ನು ಭದ್ರಪಡಿಸಲು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಮತಯಂತ್ರಗಳನ್ನು ಆಯ್ದ ಸ್ಥಳಗಳಲ್ಲಿ ಡಿಮಾಸ್ಟರಿಂಗ್ ಮಾಡಿ ಆನಂತರ ಭದ್ರತಾ ಕೇಂದ್ರಕ್ಕೆ ತಂದು ಭದ್ರಪಡಿಸಲಾಗುತ್ತಿದೆ. ಸತೀಶಿ, ನ್ಯೂಸ್ ಟಿವಿ, ಕೋಲಾರ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಕಾಣಿಸಿಕೊಂಡ ಬೆಂಕಿಗೆ 10ಕ್ಕೂ ಹೆಚ್ಚು ಗುಡಿಸಲುಗಳು ಸುಟ್ಟು ಭಸ್ಮವಾಗಿ ಕರಕಲಾದ ಘಟನೆ ನಡೆದಿದೆ. ಶುಕ್ರವಾರ ಎಲ್ಲೆಡೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆಯುತ್ತಿದ್ದು, ಈ ವೇಳೆ ತುಮಕೂರಿನ ಕೊರಟಗೆರೆ ತಾಲೂಕು ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ ಗುಡಿಸಲಿಗೆ ಬಿದ್ದ ಬೆಂಕಿಯಿಂದ ಗುಡಿಸಲುಗಳು ಸುಟ್ಟು ಭಸ್ಮವಾಗಿವೆ. ಸದ್ಯ ಕರ್ತವ್ಯ ನಿರತ ಚುನಾವಣಾ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದು, ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಸುಮಾರು 5 ಗುಡಿಸಲಿನಲ್ಲಿದ್ದ ಗ್ಯಾಸ್ ಸಿಲಿಂಡರ್ ಪೈಕಿ 2ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿವೆ. ಇದೇ ವೇಳೆ ಗುಡಿಸಲಿನಲ್ಲಿದ್ದ ಜನರು ಮತದಾನ ಮಾಡಲು ಮತಗಟ್ಟೆಗೆ ತೆರಳಿದ್ದ ವೇಳೆ ಈ ಘಟನೆ ಸಂಭವಿಸಿದ್ದು, ಯಾವುದೇ ಪ್ರಾಣಹಾನಿಯಾಗದೆ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಗುಡಿಸಲಿಗೆ ಬಿದ್ದ ಬೆಂಕಿ ಕಾರಣ ಅಪಾರ ದಾಸ್ತಾನು, ಬಟ್ಟೆ, ಸಣ್ಣ ಪುಟ್ಟ ವಸ್ತುಗಳು ಸೇರಿದಂತೆ ಗುಡಿಸಲುಗಳಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಗುಡಿಸಲು ವಾಸಿಗಳ ರೋಧನೆ ಹೇಳತೀರದಾಗಿದೆ. ಸುಮಾರು ವರ್ಷಗಳಿಂದ ಖಾಲಿ ನಿವೇಶನಕ್ಕಾಗಿ ಗುಡಿಸಲು ಹಾಕಿಕೊಂಡಿದ್ದ ಸ್ಥಳದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಗುಡಿಸಲು ಸುಟ್ಟು ಭಸ್ಮವಾಗಿವೆ. ಗೃಹ
ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿನಿಧಿಸುವ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಂಪುಗಾನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ಈ ಹಿಂದೆಯೂ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅನೇಕ ಗುಡಿಸಲುಗಳು ಬೆಂಕಿಗೆ ಆಹುತಿಯಾಗಿದ್ದ ಸ್ಥಳದಲ್ಲೇ ಮತ್ತೆ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಬೆಂಕಿಯ ಕೆನ್ನಾಲಿಗೆಗೆ 10ಕ್ಕೂ ಹೆಚ್ಚು ಮೇಕೆಗಳು ಗಾಯಗೊಂಡಿದ್ದು, ಬೆಂಕಿಯಿಂದ ಗಾಯಗೊಂಡ ಮೇಕೆಗಳ ಸ್ಥಿತಿ ಚಿಂತಾಜನಕವಾಗಿದೆ. ಬಡವರು ವಾಸವಾಗಿದ್ದ ಗುಡಿಸಲುಗಳಿಗೆ ಯಮ ಸ್ವರೂಪಿಯಾಗಿ ಬಂದ ಬೆಂಕಿ ಬಡವರ ಬದುಕನ್ನೇ ಬೂದಿ ಮಾಡಿದೆ. ಚಿಂಪುಗಾನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಗುಡಿಸಲುಗಳಿಗೆ ಬೆಂಕಿ ಬೀಳುವಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಿವೇಶನ ಹಂಚಿಕೆ ಮಾಡಿ ಮನೆ ಕಟ್ಟಿಸಿಕೊಡಬೇಕು. ಕೇವಲ ನೆಪ ಮಾತ್ರಕ್ಕೆ ಸ್ಥಳ ಪರಿಶೀಲನೆ ಮಾಡಿ ತೆರಳುವ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕಾರ್ಯವೈಖರಿ ಸರಿಯಿಲ್ಲ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು, ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ. ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚುನಾವಣಾ ಅಧಿಕಾರಿಗಳು ಮತಗಟ್ಟೆ ಒಳಗೆ ಮೊಬೈಲ್ ಪ್ರವೇಶಿಸದಂತೆ ನಿರ್ಬಂಧ ಹೇರಿದೆ. ಆದರೆ ಮತಗಟ್ಟೆ ಅಧಿಕಾರಿಗಳ ಭದ್ರತಾ ಲೋಪವೋ ಏನೋ, ಮತದಾರರು ತಾವು ವೋಟ್ ಮಾಡಿದ ಮತವನ್ನ ಯಾರಿಗೆ ಹಾಕಿದ್ದೇನೆ ಎನ್ನುವುದನ್ನ ಮೊಬೈಲ್ ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತಿದ್ದಾರೆ. ಮತಗಟ್ಟೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎನ್ನಲಾಗ್ತಿದೆ. ಹೌದು, ಅಪ್ಗ್ರೇಡ್ ಆಗಿರುವ ಭಾರತೀಯ ಚುನಾವಣಾ ಆಯೋಗ ಈಗ ಮತಯಂತ್ರಗಳ ಮೂಲಕ ಮತದಾನ ಮಾಡಿಸುವ ಕೆಲಸ ಮಾಡುತ್ತಿದೆ. ಹಿಂದೆ ಬ್ಯಾಲೆಟ್ ಪೇಪರ್ ಪದ್ಧತಿ ಇದ್ದಾಗ ಮತ ಹಾಕಿದ ಬ್ಯಾಲೆಟ್ ಪೇಪರ್ಗಳನ್ನು ಹೊರತಂದು ಎಲ್ಲರಿಗೂ ತೋರಿಸುತ್ತಿದ್ದ ಸುದ್ದಿ ಹಳೆಯದಾಗಿದೆ. ಈಗ ಮತಯಂತ್ರಗಳಿಂದ ಮತದಾನ ಮಾಡುತ್ತಿದ್ದು, ಮತಗಟ್ಟೆಗಳಿಗೆ ಪ್ರವೇಶಿಸುವ ಮುನ್ನ ಮೊಬೈಲ್ ಹೊರಗಡೆ ಇಟ್ಟು ಹೋಗಬೇಕು. ಮತದಾನ ಗುಪ್ತವಾಗಿರಬೇಕೆಂದು ಚುನಾವಣಾ ಆಯೋಗ ಹೇಳಿದ್ದರೂ ಕೆಲವು ಪುಂಡರು ಯಾಮಾರಿಸಿ ಮೊಬೈಲ್ ಒಳಗೆ ತಂದು ತಾವು ಯಾರಿಗೆ ಮತ ಹಾಕಿದ್ದೇವೆ ಅನ್ನೋದನ್ನ ವಿಡಿಯೋ ಚಿತ್ರೀಕರಣ, ಫೋಟೋ ತಗೊಂಡು ಬಂದು ವಾಟ್ಸಪ್, ಫೇಸ್ಬುಕ್ ಇತರೆ ಮಾಧ್ಯಮಗಳಲ್ಲಿ ಹರಿಬಿಡುತ್ತಿದ್ದಾರೆ. ಇದೊಂದು ಅಪರಾಧ ಕೃತ್ಯವಾಗಿದ್ದು, ಮತಗಟ್ಟೆಗಳಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಎಂದು ಮತದಾರರು ಆರೋಪಿಸುತ್ತಿದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪ್ರಭಾವಿ ಬಿಜೆಪಿ ಮುಖಂಡ.
ವಿಶ್ವನಾಥ್ ಹಾಗೂ ಸುಧಾಕರ್ ನಡುವಿನ ಮುನಿಸು ತಣಿಸುವಲ್ಲಿ ಯಶಸ್ವಿಯಾಗಿದ್ದ ನಾಯಕ. ಬಿಜೆಪಿಯಲ್ಲಿ ಗೇಮ್ ಮೇಕರ್ ಆಗಿದ್ದ ಗೋವಿಂದಪ್ಪ ಮನೆ ಮೇಲೆ ಫ್ಲೈಯಿಂಗ್ ಸ್ಕ್ವಾಡ್ ಹಾಗೂ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು 4.8 ಕೋಟಿ ಹಣ ಸೀಸ್ ಮಾಡಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೃಹತ್ ಬಂಗಲೆ ಸುತ್ತ ನಿಂತಿರುವ ಸರ್ಕಾರಿ ಕಾರುಗಳು, ಹಣ ಎಣಿಸುವ ಮೆಷಿನ್, ಚಿನ್ನ ಅಳೆಯುವ ಮಿಷಿನ್ ತೆಗೆದುಕೊಂಡು ಹೋಗುತ್ತಿರುವ ಅಧಿಕಾರಿಗಳು. ಆ ಮನೆಯ ಮಾಲೀಕ ಬೆಳಗ್ಗೆ ಎದ್ದು ಕಣ್ಣು ಬಿಟ್ಟಾಕ್ಷಣ ಕಂಡದ್ದು ಐಟಿ ಅಧಿಕಾರಿಗಳ ಗುಂಪು. ನೆಲಮಂಗಲ ತಾಲೂಕು ಮಾದನಾಯಕನಹಳ್ಳಿ ಬಿಜೆಪಿ ಮುಖಂಡ ಗೋವಿಂದಪ್ಪ ಅವರ ಮನೆ ಮೇಲೆ ದಾಳಿ ಮಾಡಿ ಕೋಟ್ಯಾಂತರ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಆದಾಯ ತೆರಿಗೆ ಇಲಾಖಾ ಅಧಿಕಾರಿಗಳು ಹಣದ ಮೂಲದ ಬಗ್ಗೆ ತನಿಖೆ ನಡೆಸುತ್ತಿದ್ದು, ಬಿಜೆಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸೇರಿದ್ದೆನ್ನಲಾಗಿದ್ದು, ಈ ಸಂಬಂಧ ನೆಲಮಂಗಲ ತಾಲೂಕು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉತ್ತರ ವಲಯ ಚುನಾವಣಾ ವೀಕ್ಷಕರಾದ ಮೌನೇಶ್ ಮೌದ್ಗಿಲ್ ಹೇಳೋ ಪ್ರಕಾರ ಇವರಿಗಿದ್ದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದಾರೆ. ಈ ಹಿಂದೆ ಮೌನೇಶ್ ಮೌದ್ಗಿಲ್ ಅವರು ಬಿಡಿಎ ಆಯುಕ್ತರಾಗಿದ್ದರಿಂದ ಈ ದಾಳಿ ಕೆಲವು ರಾಜಕೀಯ ಆಯಾಮಗಳಿಗೆ ತಿರುವು ಪಡೆದುಕೊಳ್ಳುತ್ತಿದೆ. ಮೇಲ್ನೋಟಕ್ಕೆ ಇದು ಚುನಾವಣೆಗೆ ಹಂಚಲು ತಂದಿದ್ದ ಹಣ ಇರಬಹುದೆಂದು ತಿಳಿದು ಬಂದಿದ್ದು, ದಾಖಲೆ ತಂದು ಸಲ್ಲಿಸುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಮ್ಪ್ರಸಾದ್ ಕೆಆರ್ಇ ನ್ಯೂಸ್ ಟಿವಿ ನೆಲಮಂಗಲ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಾಲೂಕಿನ ಬನ್ನಿಮಂಗಲ ಗ್ರಾಮದ ಮತಗಟ್ಟೆ 215 ಕೇಂದ್ರದಲ್ಲಿ ಬೆಳಗ್ಗೆ 7 ಗಂಟೆಗೆ ಪ್ರಾರಂಭಿಸಬೇಕಿದ್ದ ಮತದಾನ ಪ್ರಕ್ರಿಯೆ ಇವಿಎಂ ಮತಯಂತ್ರದ ಕಂಟ್ರೋಲ್ ಯೂನಿಟ್ನಲ್ಲಿನ ತಾಂತ್ರಿಕ ದೋಷದಿಂದಾಗಿ ಸುಮಾರು 1 ಗಂಟೆಗಳ ಕಾಲ ಮತದಾನ ಮಾಡಲು ತಡವಾಯಿತು. ಬೆಳಗ್ಗೆ 7 ಗಂಟೆಗೆ ಮತದಾನ ಮಾಡಲು ಆಗಮಿಸಿದ್ದ ಮತದಾರರಿಗೆ ಇವಿಎಂ ಯಂತ್ರದ ತಾಂತ್ರಿಕ ದೋಷದಿಂದಾಗಿ ಸುಮಾರು ಗಂಟೆಗಳ ಕಾಲ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೆಲವರು ಸರದಿ ಸಾಲಿನಲ್ಲಿ ಮತ ಹಾಕಲು ಬಂದಿದ್ದ ಕೆಲ ಮತದಾರರು ವಾಪಸ್ ಮನೆಯತ್ತ ತೆರಳಿದ್ರು. ತಾಂತ್ರಿಕ ದೋಷ ಕಂಡು ಬರ್ತಿದ್ದಂತೆ ಮತಗಟ್ಟೆ ಅಧಿಕಾರಿಗಳು ಕೂಡಲೇ ತಹಸೀಲ್ದಾರ್ ಶಿವರಾಜ್, ಉಪ ತಹಸೀಲ್ದಾರ್ ಚೈತ್ರ ಗಮನಕ್ಕೆ ತರುತ್ತಿದ್ದಂತೆ ಅಧಿಕಾರಿಗಳು ಮತ್ತು ತಾಂತ್ರಿಕ ಇಂಜಿನಿಯರ್ಗಳು ಮತಗಟ್ಟೆ ಕೇಂದ್ರಕ್ಕೆ ಭೇಟಿ ನೀಡಿ ದೋಷವನ್ನು ಸುಮಾರು ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ತೆಗೆದುಕೊಳ್ಳುವುದರ ಮೂಲಕ ಸರಿಪಡಿಸಲಾಯಿತು. ಹೆಚ್ಚುವರಿ ಪೊಲೀಸರ ತಂಡವು ಸಹ ಆಗಮಿಸಿ ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಎಚ್ಚರಿಕೆಯಿಂದ ಮತದಾನ ಪ್ರಕ್ರಿಯೆ ಆಗುವಂತೆ ಕ್ರಮ ವಹಿಸಲಾಗಿತ್ತು. ತಹಸೀಲ್ದಾರ್ ಶಿವರಾಜ್ ಪ್ರತಿಕ್ರಿಯಿಸಿ, ಇವಿಎಂ ಮತಯಂತ್ರದ ಸಿಯುನಲ್ಲಿ ತಾಂತ್ರಿಕ ಸಮಸ್ಯೆ ಕಂಡುಬಂದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತಹ ಇವಿಎಂ ಎಂಜಿನಿಯರ್ ಅನ್ನ ಕರೆಸಿ ಯಂತ್ರದ ಸಿಯುವನ್ನು ಬದಲಾವಣೆಗೊಳಿಸಿ ಮತದಾನ ಪ್ರಕ್ರಿಯೆಗೆ ಕ್ರಮ ವಹಿಸಲಾಗಿದೆ. ಅರ್ಧ ಗಂಟೆ ವಿಳಂಬ ಆಗಿರುತ್ತದೆ. ಇದೀಗ ಮತದಾನ ಮಾಡಲಾಗ್ತಿದೆ. ಗೊಂದಲಕ್ಕೀಡಾಗುವ ಯಾವುದೇ ಅವಶ್ಯಕತೆ ಇಲ್ಲ. ಮತದಾನ ಸುಸೂತ್ರವಾಗಿ ನಡೆಯಲಿದೆ ಎಂದರು. ಸಿಯುನಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ತಕ್ಷಣ ನಾವು ಸಂಬಂಧಪಟ್ಟಂಥ ಇವಿಎಂ ಇಂಜಿನಿಯರ್ನ ಕರೆಸಿ ಅದನ್ನು ಒಂದು ಸಿಯುನ ಚೇಂಜ್ ಮಾಡಬೇಕಾದ ಸಂದರ್ಭ ಬಂದಿದೆ. ಅದನ್ನು ಇಮಿಡಿಯೇಟಾಗಿ ಚೇಂಜ್ ಮಾಡಿ ಈಗ ವೋಟಿಂಗ್ ಮಾರ್ಕೋರೆಲ್ಲ ಮುಗಿಸಿ ವೋಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಯಾವುದೇ ಸಮಸ್ಯೆ ಇಲ್ಲ, ಆ ಥರದ ಸಮಸ್ಯೆ ಇಲ್ಲ. ಇರ್ತಕ್ಕಂಥ ಸೀಮಿತ ಮತದಾರರಿರೋದ್ರಿಂದ ನಿಗದಿತ ಅವಧಿಯಲ್ಲಿ ಇದನ್ನು ಫೋನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ನಾವು ಒಂದು ಅರ್ಧ ಗಂಟೆ ವಿಳಂಬ ಆಗಿದೆ, ಬಟ್ ಆ ಒಂದು ಇದಕ್ಕೋಸ್ಕರ ನಾವು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದ್ವಿ. ಮಾಡುವಂಥ ಅವಶ್ಯಕತೆ ಇಲ್ಲ. ಈ ವೇಳೆ ಕುಂದಾಣ ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ದಿನ್ನೂರು ರಾಮಣ್ಣ, ಮುಖಂಡರಾದ ಅನಿಲ್ ಕುಮಾರ್, ಮತಗಟ್ಟೆ ಕೇಂದ್ರದ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ, ಆಶಾ ಕಾರ್ಯಕರ್ತರು, ಮತದಾರರು ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಬಿ ನ್ಯೂಸ್ ಟಿವಿ, ದೇವನಹಳ್ಳಿ.
ತಾಲೂಕಿನ ಬೇಗ್ಲಿ ಬೆಣಜೇನಹಳ್ಳಿಯಲ್ಲಿ ಸ್ಥಾಪನೆಯಾಗಿರುವ ಎಂಎಸ್ಎಲ್ ಸರ್ಕಾರಿ ಮದ್ಯದ ಅಂಗಡಿಯನ್ನ ಮುಚ್ಚುವಂತೆ ಆಗ್ರಹಿಸಿ ಗ್ರಾಮಸ್ಥರು ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸಿ ಪ್ರತಿಭಟನೆ ಮಾಡಿದರು. ಕೋಲಾರ ತಾಲೂಕು ಬೆಗ್ಲಿ ಬೆಣಚೇನಹಳ್ಳಿ ಗ್ರಾಮಕ್ಕೆ ಕೂಗಳತೆ ದೂರದಲ್ಲಿ ತೆರೆದಿರುವ ಎಂಎಸ್ಎಲ್ ಬಾರ್ ಮುಚ್ಚುವಂತೆ ಪಟ್ಟು ಹಿಡಿದ ಗ್ರಾಮಸ್ಥರನ್ನು ಮನವೊಲಿಕೆ ಮಾಡುವಲ್ಲಿ ಅಧಿಕಾರಿಗಳು ನಡೆಸಿದ ಪ್ರಯತ್ನ ವಿಫಲವಾಗಿದೆ. ಬೆಗ್ಲಿ ಬೆಣಜೇನಹಳ್ಳಿ ಗ್ರಾಮದಲ್ಲಿ ಸುಮಾರು 540 ಮತದಾರರಿದ್ದಾರೆ. ಮದ್ಯದ ಅಂಗಡಿಗೆ ಅನುಮತಿ ನೀಡದಂತೆ ಅಬಕಾರಿ ಇಲಾಖೆ ಮುಂದೆ ಈ ಹಿಂದೆಯೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಸತೀಶ್ ನ್ಯೂಸ್ ಟಿವಿ ಕೋಲಾರ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಮತದಾನ ನಡೆಯುತ್ತಿದ್ದು, ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕುಟುಂಬ ಸದಸ್ಯರೊಂದಿಗೆ ಸ್ವಗ್ರಾಮವಾದ ಚಿನ್ನಕಾಯಲಪಲ್ಲಿ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದ್ರು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ಚಿನ್ನಕಾಯಲಪಲ್ಲಿ ಮತಗಟ್ಟೆಯಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮತದಾನ ಮಾಡಿದ್ರು. ಶಾಸಕರ ಜೊತೆ ಮತಗಟ್ಟೆಗೆ ಆಗಮಿಸಿದ್ದ ಸುಬ್ಬಾರೆಡ್ಡಿ ಪತ್ನಿ ಶೀಲಾ ಸುಬ್ಬಾರೆಡ್ಡಿ, ಪುತ್ರಿ ಅಮೃತ ಕೂಡ ಮತದಾನ ಮಾಡಿದ್ರು. ಮತದಾನದ ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿ, ಚುನಾವಣೆ ನಡೆಯುತ್ತಿದೆ, ಪ್ರತಿಯೊಬ್ಬರೂ ತಪ್ಪದೆ ಮತದಾನ ಮಾಡಿ. ಮತದಾನ ನಮ್ಮ ಹಕ್ಕು, ಅದು ವ್ಯರ್ಥವಾಗಬಾರದು. ಮತದಾರರು ಅತ್ಯಂತ ಉತ್ಸುಕರಾಗಿ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಬಾರಿ ಗೆಲುವು ನಮ್ಮದೇ ಎಂದರು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೋಲಾರ ಲೋಕಸಭಾ ಚುನಾವಣೆ ಚಿಂತಾಮಣಿ ತಾಲೂಕಿನಲ್ಲಿ ಬಹುತೇಕ ಶಾಂತಿಯುತ ಮತದಾನವಾಗಿದ್ದು, ಹಲವೆಡೆ ಸಣ್ಣ ಪುಟ್ಟ ಮಾತಿನ ಚಕಮಕಿ ನಡೆದಿದೆ. ಸರಾಸರಿ 75% ಶಾಂತಿಯುತ ಮತದಾನ ಆಗಿರುವುದಾಗಿ ತಿಳಿದು ಬಂದಿದೆ. ಚಿಂತಾಮಣಿ ತಾಲೂಕಿನಲ್ಲಿ ಕೋಲಾರ ಲೋಕಸಭಾ ಚುನಾವಣೆಗೆ 271 ಮತಗಟ್ಟೆಗಳನ್ನು ಸ್ಥಾಪಿಸಿದ್ದು, ಚಿಂತಾಮಣಿ ನಗರದಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಚುರುಕಾಗಿ ಆರಂಭವಾದರೆ, ಗ್ರಾಮಾಂತರ ಪ್ರದೇಶದಲ್ಲಿ ಬೆಳಗ್ಗೆಯಿಂದಲೇ ಮಂದಹಾಸವಾಗಿ ಆರಂಭವಾದ ಮತದಾನ ಮಧ್ಯಾಹ್ನದ ನಂತರ ಚುರುಕುಗೊಂಡಿತು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಮ್ಮ ಕುಟುಂಬದವರೊಂದಿಗೆ ಬೆಳಗ್ಗೆಯೇ ಮಾಳಪಲ್ಲಿ ಮತಗಟ್ಟೆಗೆ ತೆರಳಿ ತಮ್ಮ ಮತವನ್ನ ಚಲಾವಣೆ ಮಾಡಿದರು. ಈ ವೇಳೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾಧ್ಯಮದೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವುದರ ಮೂಲಕ ನುಡಿದಂತೆ ನಡೆದ ಸರ್ಕಾರ ಆಗಿದ್ದು, ರೈತರ ಪರ, ಸರ್ವ ಜನಾಂಗದ ಪರವಾಗಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಕೋಲಾರ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ಕೆ.ವಿ. ಗೌತಮ್ ಅವರಿಗೆ ನಾವೆಲ್ಲರೂ ಇವತ್ತು ಬಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಚಲಾಯಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದಂಥ ಬಲವಾದಂಥ ಒಂದು ಜನರ ಅಭಿಪ್ರಾಯ ಮೂಡಿದೆ. 10 ತಿಂಗಳ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನ ಜನರ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀವಿ. ಅದರಿಂದ ಖಂಡಿತವಾಗಿ 100ಕ್ಕೆ 100 ಕೆ.ವಿ. ಗೌತಮ್ ಅವರು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇನ್ನು ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸೂಕ್ಷ್ಮದಲ್ಲಿಯೇ ಅತಿ ಸೂಕ್ಷ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಆಗಿದ್ದು, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದೆ ಬಹುತೇಕ ಶಾಂತಿಯುತವಾದ ಮತದಾನ ಆಗಿರುವುದು ವಿಶೇಷ. ತಾಲೂಕಿನಾದ್ಯಂತ ಚುನಾವಣೆಯಲ್ಲಿ ಯಾವುದೇ ರೀತಿಯ ಗಲಭೆಗಳು ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಎಲ್ಲ ಮತದಾನ ಕೇಂದ್ರಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಲಾಗಿತ್ತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮೊದಲನೇ ಹಂತದ ಲೋಕಸಭಾ ಚುನಾವಣೆಗೆ ಇಂದು ಮತದಾನ ನಡೆಯುತ್ತಿದ್ದು, ಅಭ್ಯರ್ಥಿಗಳು ವಿಶೇಷ ಚೇತನರು. ಮೊದಲ ಬಾರಿಗೆ ಮತದಾನ ಮಾಡುವವರಿಗೆ ಇದೊಂದು ವಿಶೇಷ ಅನುಭವ ಅನಿಸುತ್ತದೆ.
ಆದರೆ ಇಲ್ಲೊಂದು ಮತಗಟ್ಟೆಯಲ್ಲಿ ಒಂದೇ ಕುಟುಂಬದ 85ಕ್ಕೂ ಹೆಚ್ಚು ಜನ ಏಕಕಾಲಕ್ಕೆ ಮತದಾನ ಮಾಡಿದ್ದು ಮತ್ತಷ್ಟು ವಿಶೇಷವಾಗಿದೆ. ಬನ್ನಿ ಆ ಕುಟುಂಬ ಯಾವುದು, ಎಲ್ಲಿ ಮತದಾನ ಮಾಡಿದ್ರು ನೋಡೋಣ. ಹೌದು, ಮತದಾನ ಅಂದ್ರೆ ಹಾಗೇನೆ ವಿಶೇಷ ವಿಸ್ಮಯಗಳನ್ನ ನೋಡಬಹುದು. ಶತಾಯುಷಿಗಳು, ಅಂಗವಿಕಲರು ಮತಗಟ್ಟೆಗೆ ಬಂದು ವೋಟ್ ಮಾಡೋದು ಚಾಲೆಂಜಿಂಗ್ ಆಗಿರುತ್ತದೆ. ಅವರಿಗೆ ಚುನಾವಣಾ ಆಯೋಗವೇ ಈಗ ಮನೆಯಲ್ಲೇ ಮತದಾನ ಮಾಡುವ ಅವಕಾಶ ಕಲ್ಪಿಸಿದೆ. ಆದರೆ ಇಲ್ಲೊಂದು ಕುಟುಂಬದ 85ಕ್ಕೂ ಹೆಚ್ಚು ಮತದಾರರು ಒಂದೇ ಮತಗಟ್ಟೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತ ಹಾಕಿ ಗಮನ ಸೆಳೆದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಬಾದಾಮ್ ಕುಟುಂಬದ ಸದಸ್ಯರು ಪ್ರತಿ ವರ್ಷವೂ ತಮ್ಮ ಹಕ್ಕನ್ನ ಕುಟುಂಬ ಸಮೇತರಾಗಿ ಬಂದು ಚಲಾಯಿಸಿದ್ದಾರೆ. ನಗರದ ಜೂನಿಯರ್ ಕಾಲೇಜ್ ಆವರಣದಲ್ಲಿರುವ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ದು ಈ ಕುಟುಂಬ ಈವರೆಗೆ 18ಕ್ಕಿಂತ ಹೆಚ್ಚು ಬಾರಿ ಮತದಾನ ಮಾಡಿದೆ. ಪ್ರತಿನಿತ್ಯ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ತಮ್ಮದೇ ಆದ ಬ್ಯುಸಿ ಲೈಫ್ ನಡೆಸುತ್ತಿದ್ದರೂ ಮತದಾನದ ಹಕ್ಕಿಗೆ ಗೌರವ ಸೂಚಿಸಲು ಪ್ರತಿ ವರ್ಷವೂ ಒಟ್ಟಿಗೆ ಮತದಾನ ಮಾಡಿಕೊಂಡು ಬರ್ತಿರುವುದಾಗಿ ಬಾದಾಮ್ ಕುಟುಂಬದ ಮುಖಂಡರು ಸಂತಸ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆಯು ಯಾವುದೇ ಗೊಂದಲವಿಲ್ಲದೆ ನಡೆಯುತ್ತಿದೆ. ಮತಗಟ್ಟೆಗಳ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ಯಾವುದೇ ಅಹಿತಕರ ಚಟುವಟಿಕೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ಬಾದಾಮ್ ಫ್ಯಾಮಿಲಿಗೆ ಸೇರಿದವರು ನಾವೆಲ್ಲ ಒಟ್ಟು ಕುಟುಂಬ 85 ಜನ ಇದ್ದೀವಿ. ಎಲ್ಲರೂ ಮತದಾನ ದಿವಸ ಒಟ್ಟಿಗೆ ಸೇರಿ ಎಲ್ಲೆಲ್ಲ ಬೇರೆ ಬೇರೆ ಕಡೆ ಇದ್ದರೂ ಮತದಾನಕ್ಕೋಸ್ಕರ ಒಟ್ಟಿಗೆ ಸೇರಿ ಒಟ್ಟಿಗೆ ಬಂದು ಒಟ್ಟಿಗೆ ಮತ ಚಲಾಯಿಸ್ತೀವಿ. ಇದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಸಂವಿಧಾನ ನಮಗೆ ಕೊಟ್ಟಿರೋ ಹಕ್ಕಿದು, ಇದನ್ನು ನಾವು ಉಪಯೋಗ ಮಾಡ್ತೀವಿ. ಈ ದಿನ ಮತದಾನ ಎಲ್ಲರೂ ಒಟ್ಟಿಗೆ ಚಲಾವಣೆ ಮಾಡಿದ್ದೇವೆ. ವಿಧಾನಸಭೆ ಆಗಲಿ ಲೋಕಸಭೆ ಆಗಲಿ ಎಲ್ಲರೂ ಒಟ್ಟಿಗೆ ಸೇರಿ ಒಟ್ಟಿಗೆ ಹೋಗ್ತಾ ಇದ್ದೀವಿ, ಒಟ್ಟಿಗೆ ಮತ ಚಲಾಯಿಸ್ತೀವಿ. ಇದೊಂದು ಹಬ್ಬದ ಮಾತೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಇದು ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕು ಕೂಡ, ಅದನ್ನು ನಾವು ಚಲಾವಣೆ ಮಾಡ್ತಾ ಇದ್ದೀವಿ. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದ 28 ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಪಕ್ಷ ಗೆಲ್ಲುವ ವಿಶ್ವಾಸವಿದೆ ಎಂದು ಸಚಿವ KH ಮುನಿಯಪ್ಪ ಹೇಳಿದರು. ಕೋಲಾರ ನಗರದ ಹಾರೋಹಳ್ಳಿ ಬಡಾವಣೆಯ ಸರ್ಕಾರಿ ಶಾಲೆಯ ಮತಗಟ್ಟೆ ಕೇಂದ್ರದಲ್ಲಿ ಸಚಿವ KH ಮುನಿಯಪ್ಪ ಮತ್ತು ಅವರ ಧರ್ಮಪತ್ನಿ ಮತದಾನ ಮಾಡಿ ಮಾತನಾಡಿ, ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ INDIA ಒಕ್ಕೂಟ ಸರ್ಕಾರ ರಚಿಸಲಿದೆ ಎಂದರು. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯದಲ್ಲಿ ಜಾರಿ ಇರುವ ಗ್ಯಾರಂಟಿ ಯೋಜನೆಗಳು ಪಕ್ಷದ ಲೋಕಸಭಾ ಕ್ಷೇತ್ರದ ಗೆಲುವಿಗೆ ಸಹಕಾರಿ. ಕಾಂಗ್ರೆಸ್ ಕೊಟ್ಟಿರುವ ಪ್ರಣಾಳಿಕೆಯು ಕೇಂದ್ರದಲ್ಲಿ ಅಧಿಕಾರ ಹಿಡಿಯಲು ನೆರವಾಗಲಿದೆ ಎಂದರು. ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಪರವಾಗಿ ಕರೆದಾಗೆಲ್ಲ ಬಂದು ಪ್ರಚಾರ ಮಾಡಿದ್ದೇನೆ. ಕೋಲಾರ ಕ್ಷೇತ್ರದ ಜನತೆಯಿಂದ ನನ್ನನ್ನ ಯಾರೂ ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ವಿಜಯ ಸಾಧಿಸುವುದು ಖಚಿತ ಎಂದರು. ನನ್ನನ್ನು 7 ಸಾರಿ ಗೆಲ್ಲಿಸಿದ 8ನೇ ಸಾರಿ ಕೂಡ ಹೆಚ್ಚು ಮತವನ್ನು ಕೊಟ್ಟಿದ್ದಾರೆ. ನನ್ನ ಉಸಿರಿನ ತನಕ ನನ್ನನ್ನು ಕೋಲಾರದಿಂದ ಯಾರೂ ದೂರ ಮಾಡೋಕ್ಕಾಗೋದಿಲ್ಲ. ಎಲ್ಲ ವಿಷಯಗಳು ಕೂಡ ಕಾಲ ನಿರ್ಣಯ ಮಾಡ್ತದೆ. ಕಾಂಗ್ರೆಸ್ ಗೆಲ್ಲಿ ಎಲ್ಲೆಲ್ಲಿ ಅವರು ಸಂದರ್ಭ ಬಂದಾಗ ನನಗೂ ಎಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಲ್ಲಿ ಬಂದಿದ್ದೀನಿ. ಸೊ ಅದು 4-5 ಸಾರಿ ಬಂದು ನಾನು ಪ್ರಚಾರ ಮಾಡಿದ್ದೇನೆ. ಎಲ್ಲ ಕಾಂಗ್ರೆಸ್ ಗೆಲ್ತವೆ. ನಿಮ್ಮ ಬೆಂಬಲ ಅಲ್ಲಿ ಇನ್ನೊಂದು ಕಡೆ ಪ್ರೋಗ್ರಾಮ್ದಲ್ಲಿ ಇದ್ದಿಲ್ಲ. ಆ ದಿನ ಬಿಜೆಪಿ ಒಂದಾಗಿರೋದು ಏನು ವರ್ಕೌಟ್ ಆಗಲ್ಲ ಅಂತೀರಾ ನಿಮ್ಮ ಪ್ರಕಾರ? ಇಲ್ಲ, ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡಿದ್ವಿ. ಆದ್ದರಿಂದ ಜನರಿಗೆ ಮುಟ್ಟಿದೆ. ಸಾಮಾನ್ಯ ಬಡಬಗ್ಗರಿಗೆ, ರೈತರಿಗೆ ಅನುಕೂಲ ಆಗಿದೆ. ಆದ್ದರಿಂದ ನಾವು ಗೆಲ್ತೇವೆ. ಒಂದು ಬಣ್ಣದ ಕೈಯಲ್ಲಿದ್ದೀರಿ ನೀವು ಅಂತ ಹೇಳ್ಬಿಟ್ಟು ಸಾಕಷ್ಟು ಹಾಗೇನಿಲ್ಲ, ಓಪನ್ ಆಗಿ ಇದು ಮಾಡಿದ್ರು ಸರ್. ಹಾಗೇನಿಲ್ಲ, ಅವರು ಕರೆದಾಗೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಕಾಂಗ್ರೆಸ್ ಪಕ್ಷದವರಿಗೆ ಅದಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. 30 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಇದ್ದೇನೆ, 10 ವರ್ಷ ಮಂತ್ರಿ ಇದ್ದೀನಿ, ಕಾರ್ಯಕಾರಿ ಸಮಿತಿಯಲ್ಲಿದ್ದೀನಿ. ಇವೆಲ್ಲ ಸಾಕಷ್ಟು ನಾವು ಅನುಭವ ಪಡೆದಿದ್ದೇವೆ. ಅದರಿಂದ ಪಕ್ಷ ದೊಡ್ಡದು, ಅದರಿಂದ ಪಕ್ಷದ ಕೆಲಸ ಮಾಡಬೇಕು, ಮಾಡಿದ್ದೇನೆ.
ಇವತ್ತು ಕೋಲಾರ ಆಗಲಿ ಚಿಕ್ಕಬಳ್ಳಾಪುರ ಆಗಲಿ ಎಲ್ಲ ಕೂಡ ಗೆಲ್ಲಬೇಕು ಅಂತ ನಾನು ಆಶಾಭಾವನೆ ಇದ್ದೀನಿ. ಯಾಕಂದರೆ ಕಾರ್ಯಕ್ರಮಗಳು ಅಂತ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. 1600 ಮತದಾರರು ಇರುವಂತಹ ಕೇಂದ್ರದಲ್ಲಿ ಒಂದೇ ಒಂದು ಮತಗಟ್ಟೆ ಕೇಂದ್ರ ಸ್ಥಾಪಿಸಿರುವುದಕ್ಕೆ ಮತದಾನಕ್ಕೆ ಆಗಮಿಸಿದ ಮತದಾರರು ಆಕ್ರೋಶವನ್ನ ಹೊರಹಾಕಿದ ಘಟನೆ ನಡೆಯಿತು. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದ ಮತಗಟ್ಟೆ ಕೇಂದ್ರವನ್ನು ಬಹಳ ಆಕರ್ಷಣೀಯವಾಗಿ ಅಲಂಕರಿಸುವುದರ ಮೂಲಕ ಮತದಾನಕ್ಕೆ ಬರುವವರಿಗೆ ಆಕರ್ಷಿಸುವುದು ಒಂದು ಕಡೆಯಾದರೆ, ಮತ್ತೊಂದೆಡೆ ಮತದಾನ ಮಾಡಲು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮಹಿಳಾ ಮತ್ತು ಪುರುಷ ಮತದಾರರಿಗೆ ಪ್ರತ್ಯೇಕ ಸರತಿ ಸಾಲು ಮಾಡಿರುವುದಿಲ್ಲ, ನಿಂತಲ್ಲೇ ನಿಂತು ಮತದಾನ ಮಾಡುವಂತಹ ಪರಿಸ್ಥಿತಿ ಇತ್ತು. ಇನ್ನು ಬಿಎಲ್ಒಗಳು ಮತ್ತು ಚುನಾವಣೆಗೆ ನಿಯೋಜಿಸಿದ್ದ ಅಧಿಕಾರಿಗಳು ತಮ್ಮ ಕರ್ತವ್ಯದಲ್ಲಿ ತಲ್ಲೀನರಾಗಿದ್ದರು. ಮತದಾರ ಮಾರೇಗೌಡ ಮಾತನಾಡಿ, ಕ್ಯೂ ನೋಡಿ, ಇಲ್ಲಿ ಯಾರು ವೋಟ್ ಮಾಡಲು ಇಷ್ಟಪಡ್ತಾರೆ, 1 ತಾಸು ಕಾಯಬಹುದು, ಆದರೆ 1 ಗಂಟೆಯವರೆಗೆ ಹೇಗೆ ಕಾಯಲು ಸಾಧ್ಯ ಆಗುತ್ತದೆ? ಮತದಾನ ಮಾಡಲು ಗಂಟೆಗಟ್ಟಲೆ ಕಾಯಬೇಕೇ? 1 ದಿನವೆಲ್ಲ ಬೇಕೇ ಮತದಾನ ಮಾಡಲು ಎಂದು ಪ್ರಶ್ನಿಸಿದರು. ನೋಡಿ, ಇಲ್ಲಿ ಯಾರು ವೋಟ್ ಹಾಕಕ್ಕೆ ಇಷ್ಟಪಡ್ತಾರೆ, ಕ್ಯೂ ಇದ್ರೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ಬೋದಪ್ಪ, 1 ಅವರ್ ಗಂಟೆ ವೆಯ್ಟ್ ಮಾಡ್ತಾರಾ? ಅಂದರೆ ಮುಂಚೆ ಎಲ್ಲ 2 ಇಡ್ತಾ ಇದ್ರು. MLA ಎಲೆಕ್ಷನ್ ಎಲ್ಲ 2 ಇಟ್ಟಿದ್ದಾರೆ, MP ಎಲೆಕ್ಷನ್ 1 ಇಟ್ಟಿದ್ದಾರೆ. ಬಟ್ 2 ಇಟ್ಟರೆ ಸಮಸ್ಯೆ ಇರಲ್ಲ, 1 ಇಟ್ಟರೆ ಸಮಸ್ಯೆ ಅಲ್ವ ಎಲ್ಲರಿಗೂ. ಹೌದು, ಸಮಯ ಹೊಡ್ತೇನೆ. ಮತ್ತು ಯಾರು ಕಾಯ್ತಾರೆ, ಯಾರು ಕಾಯಕ್ಕೆ ಇಷ್ಟಪಡ್ತಾರೆ? ಬೇರೆ ಕೆಲಸ ಇರಲ್ಲ ಪಬ್ಲಿಕ್ಸ್ಗೆ. ಬರೀ 1 ದಿವಸ ಎಲ್ಲ ಓಟ್ ಹಾಕಕ್ಕೆ ಟೈಮ್ ವೇಸ್ಟ್ ಮಾಡಬೇಕು ಇಲ್ಲಿ ಬಂದು. ಇಲ್ಲಿ ತಮ್ಮ ಹೆಸರು ಸರ್? ನಮ್ಮ ಹೆಸರು ಮಾರೇಗೌಡ ಅಂತ. ಇನ್ನು ಕನ್ನಮಂಗಲ ಗ್ರಾಮದ ಮತ್ತೊಬ್ಬ ಮತದಾರ ವೆಂಕಟೇಗೌಡ ಮಾತನಾಡಿ, 1600ಕ್ಕೂ ಹೆಚ್ಚು ಮತದಾರರು ಇದ್ದಾರೆ. ಒಂದೇ ಬೂತ್ ಮಾಡಲಾಗಿದೆ. ತ್ವರಿತ ಮತದಾನ ಮಾಡಲು ಸಾಧ್ಯ ಆಗುತ್ತಿಲ್ಲ. 1-2 ಗಂಟೆ ಕಾಯುವ ಪರಿಸ್ಥಿತಿ ಎದುರಾಗ್ತಿರ್ಲಿಲ್ಲ. ಬೆಳಗ್ಗಿನಿಂದಲೂ ಕಾದು ಕಾದು ಮತದಾನ ಮಾಡಲಾಗ್ತಿದೆ. ಕಳೆದ ಬಾರಿ ಸ್ಥಾಪಿಸಿದ್ದ 2 ಮತಗಟ್ಟೆಯನ್ನು ಮುಂದಿನ ಚುನಾವಣೆಗಳಲ್ಲಿ ಮುಂದುವರಿಸಬೇಕೆಂದು ಮನವಿ ಮಾಡಿದ್ರು. ಅದಕ್ಕೋಸ್ಕರ ಇಲ್ಲಿ ಅರ್ಜೆಂಟಾಗಿ ವೋಟ್ ಆಗ್ತಾ ಇಲ್ಲ. ಒಂದೇ ಬೂತ್ ಇರೋದಕ್ಕೋಸ್ಕರ ಇದನ್ನ 2 ಬೂತ್ ಕೊಟ್ಟಿದ್ರೆ ಬೇಗ ಆಗ್ತಾರೆ. ಸುಮಾರು 1 ಅವರ್ ಅದು 1 ಅವರ್ 2 ಅವರ್ ಕಾಯಬೇಕಾಗುತ್ತೆ. ಆ ಥರ ಪರಿಸ್ಥಿತಿ ಬಂದಿದೆ ಸರ್. ಇದು 1 ಅವರ್ ತಗೊಂತದೆ, 1.25 ಅವರ್ ತಗೊಂತದೆ. ಬೆಳಗ್ಗೆಯಿಂದ ಅದೇ ನಡೀತಾನೆ ಇದೆ ಇವಾಗ ತನಕ. ಲಾಸ್ಟ್ ಟೈಮ್ ಒಂದ್ಸರಿ 2 ಬೂತಲ್ಲಿ ಕೊಟ್ಟಿದ್ರು, ಬೇಗ ಆಗಿತ್ತು. ಈ ಸರಿ ಒಂದೇ ಬೂತ್ ಕೊಟ್ಟರು, ಸ್ವಲ್ಪ ಲೇಟ್ ಆಗಿದೆ. ಮತ್ತೆ ಎಮರ್ಜೆನ್ಸಿ ಕೆಲಸಗಳು ಎಲ್ಲ ಇರೋದಕ್ಕೆ ಕಾಯಬೇಕಾಗುತ್ತೆ. ವಯಸ್ಸಾಗಿರೋರು ಮತ್ತೆ ಕಾಯೋಕೆ ಕಷ್ಟ ಆಗುತ್ತೆ. ಹೈದರ್ ಸಾಬಿ, ನ್ಯೂಸ್ ಟಿವಿ, ದೇವನಹಳ್ಳಿ. ಮೂಲಭೂತ ಸೌಲಭ್ಯಗಳಿಗೆ ಒತ್ತಾಯಿಸಿ ಮತದಾನ ಬಹಿಷ್ಕಾರ ಮಾಡಿದ್ದ ಗ್ರಾಮಸ್ಥರ ಮನವೊಲಿಕೆಗೆ ಮುಂದಾದ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಮತ್ತು ಗುಡಿಬಂಡೆ ತಹಸೀಲ್ದಾರ್ ಮನೀಷಾ ಭೇಟಿ ನೀಡಿ ಮತದಾನ ಮಾಡುವಂತೆ ಗ್ರಾಮಸ್ಥರಿಗೆ ಮನವಿ ಮಾಡಿದ್ದಾರೆ. ನಮ್ಮ ವೈಯಕ್ತಿಕ ಒಂದು ಏನೋ ಪ್ರತಿಷ್ಠಾನ ಮಾಡ್ತಾ ಇಲ್ಲ, ಆದ್ರಿಂದ ನೀವು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ವಿರುದ್ಧ ಬಾಗೇಪಲ್ಲಿ ತಾಲೂಕು ದೇವಿಕುಂಟೆ ಗ್ರಾಮಸ್ಥರು ತಿರುಗಿಬಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದು, ಮತದಾನ ಮಾಡಿದ ಮೇಲೆ ಗ್ರಾಮದತ್ತ ತಿರುಗಿ ನೋಡದ ರಾಜಕಾರಣಿಗಳ ವ್ಯವಸ್ಥೆ ವಿರುದ್ಧ ದೇವಿಕುಂಟೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉತ್ತಮ ನಾಯಕನ ಆಯ್ಕೆಗಾಗಿ ಮತದಾನ ಮಾಡುವಂತೆ ಗ್ರಾಮಸ್ಥರಿಗೆ ಅಧಿಕಾರಿಗಳ ತಂಡ ಮನವಿ ಮಾಡಿದರಲ್ಲದೆ ಜಿಲ್ಲಾಡಳಿತದ ಸಮ್ಮುಖದಲ್ಲಿ ಸಮಸ್ಯೆ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದ ಮೇಲೆ ಅಧಿಕಾರಿಗಳ ಭರವಸೆ ಮೇರೆಗೆ ಮತದಾನಕ್ಕೆ ದೇವಿಕುಂಟೆ ಗ್ರಾಮಸ್ಥರು ಮುಂದಾದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪನಿರ್ದೇಶಕ ಭಾಸ್ಕರ್, ಬಾಗೇಪಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ಗುಡಿಬಂಡೆ ತಹಸೀಲ್ದಾರ್ ಮನೀಷಾ ಪತ್ರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಮತ್ತಿತರರು ಹಾಜರಿದ್ದರು. ಪ್ರತಿನಿಧಿಗಳನ್ನಾಗಲಿ ಇಲ್ಲ ಚುನಾವಣೆಗೆ ಬರುವಂಥ ಯಾವುದೇ ಪಕ್ಷದವರನ್ನಾಗಲಿ ನಮ್ಮೂರಿನ ಒಳಗೆ ಬಿಡಲ್ಲ. ನಾವು ರಸ್ತೆ ಬದಿಗಳನ್ನು ನಾವು ಹೋಗಿ ಬರೋಕ್ಕೂ ಕಷ್ಟ ಆಗಿದೆ. ಹೆಣ್ಣು ಮಕ್ಕಳನ್ನು ಪ್ರೆಗ್ನೆನ್ಸಿ ಮೊನ್ನೆ ಒಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಆಟೋನಲ್ಲೇ ಹೆರಿಗೆ ಆಗಿಬಿಟ್ಟಿದೆ. ಇಲ್ಲ ಕೈಕಾಲು ಗುಣಿಗಳಲ್ಲಿ ಗಾಡಿ ಹತ್ತಿಸಿ 2-3 ಜನ ಸ್ಕೂಲ್ ಮಕ್ಕಳಿಗೆ ಕೈ ಕಾಲನ್ನು ತಗಲಿದೆ. ಅದನ್ನು ತಹಸೀಲ್ದಾರ್ಗೆ ನೋಡಿಸಿದ್ದೀವಿ, ವಿಡಿಯೋನು ತೆಗೆದಿದ್ದಾರೆ. ಅದೆಲ್ಲ ಮಾಹಿತಿಯನ್ನು ಸರ್ಕಾರಕ್ಕೆ ಗಮನಕ್ಕೆ ಹರಿಸಬೇಕಂತ ನಾವು ಇವರಿಗೆ ತಿಳಿಸಿದ್ದೀವಿ ಅಧಿಕಾರಿಗಳಿಗೆ. ಐ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ.
ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಇವತ್ತಿನ ಲೋಕಸಭಾ ಚುನಾವಣೆಗೆ ಹಲವು ವಿಷಯಗಳನ್ನು ನಾವು ನೋಡಬಹುದು. ಸುಮಾರು 85 ಜನ ಹುಳ್ಳ ವಿಭಕ್ತ ಕುಟುಂಬವೊಂದು ಒಟ್ಟಿಗೆ ಮತ ಚಲಾವಣೆ ಮಾಡಿ ಗಮನ ಸೆಳೆದಿದ್ದಾರೆ. ಶತಾಯುಷಿ ಮತ ಚಲಾವಣೆ ಮಾಡಿದ್ದು ಮತ್ತೊಂದು ವಿಷಯವಾಗಿದ್ದು, ಅದಕ್ಕಿನ್ನ ಭಿನ್ನ ಎನ್ನುವಂತೆ ಇವತ್ತೇ ಮದುವೆ ಮಾಡಿಕೊಂಡ ನವ ಜೋಡಿಯೊಂದು ತಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನು ಬದಿಗುತ್ತಿ ಮತದಾನಕ್ಕಾಗಿ ಸುಮಾರು 200 ಕಿಲೋಮೀಟರ್ ದೂರ ಜರ್ನಿ ಮಾಡಿ ಬಂದು ಮತದಾನ ಮಾಡಿ ಮತದಾನಕ್ಕೆ ಎಷ್ಟೊಂದು ಮಹತ್ವವಿದೆ ಅನ್ನೋದನ್ನ ಈ ಜೋಡಿ ತೋರಿಸಿಕೊಟ್ಟಿದೆ. ಚಿಕ್ಕಬಳ್ಳಾಪುರ ನಗರದ ವಾಸಿ ರಾಜದರ್ಶಿನಿ ಪ್ರಕಾಶ್ ಅವರ ಪುತ್ರ ಡಾಕ್ಟರ್ ಅಕ್ಷಯ್ ಮತ್ತು ಅವನ ನೂತನ ಪತ್ನಿ ಡಾಕ್ಟರ್ ಮೇಘ್ನಾ ಇಬ್ಬರು ಮಂಡ್ಯ ಜಿಲ್ಲಾ ನೆಲಮಂಗಲ ತಾಲೂಕು ಆದಿಚುಂಚನಗಿರಿಯಲ್ಲಿ ಇಂದು ಮದುವೆ ಸಂಭ್ರಮ ನಡೆಯಿತು. ಅಲ್ಲಿಂದ ತಮ್ಮ ಕುಟುಂಬದೊಂದಿಗೆ ಚಿಕ್ಕಬಳ್ಳಾಪುರ ನಗರದ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಮುಂಭಾಗದ 150ನೇ ಮತಗಟ್ಟೆ ಧಾವಿಸಿ ಮತದಾನ ಮಾಡಿದ್ರು. ನವಜೋಡಿ ಜೊತೆಗೆ ಅವರ ತಂದೆ ರಾಜದರ್ಶಿನಿ ಪ್ರಕಾಶ್, ವಧುವಿನ ತಂದೆ ಬಿಜೆಪಿ ಮುಖಂಡ ಎ.ವಿ. ಭೈರೇಗೌಡ ಮತ್ತು ಕುಟುಂಬ ಜೊತೆಗಿದ್ರು. ಸ್ಮಶಾನಕ್ಕೆ ಜಮೀನು ಮಂಜೂರು ಮಾಡುವಂತೆ ಒತ್ತಾಯಿಸಿ ದೊಡ್ಡಬಳ್ಳಾಪುರ ತಾಲೂಕು ತೂಬಕೆರೆ ಹೋಬಳಿ ಗೊಲ್ಲಹಳ್ಳಿ ಗ್ರಾಮಸ್ಥರು ಚುನಾವಣೆ ಬಹಿಷ್ಕರಿಸಿದ್ದಾರೆ. ಗ್ರಾಮದಲ್ಲಿ ಸ್ಮಶಾನಕ್ಕೆ ಜಮೀನು ಮಂಜೂರು ಮಾಡಿಲ್ಲ, ಸಮುದಾಯ ಭವನವಿಲ್ಲ, ಕಂದಾಯ ಇಲಾಖೆ ಸಾಗುವಳಿ ಚೀಟಿ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಮತದಾನ ಬಹಿಷ್ಕರಿಸಿದ್ದಾರೆ. ಗೊಲ್ಲಹಳ್ಳಿ ಗ್ರಾಮದಲ್ಲಿ 380 ಮತಗಳಿದ್ದು ಇಡೀ ಗ್ರಾಮಸ್ಥರು ಒಕ್ಕಲಿನಿಂದ ಮತದಾನ ಬಹಿಷ್ಕರಿಸುವ ನಿರ್ಧಾರ ಕೈಗೊಂಡಿದ್ದಾರೆ. ಗ್ರಾಮದ ಸಮಸ್ಯೆಗಳು ಬಗೆಹರಿಸುವವರೆಗೂ ಯಾವುದೇ ಚುನಾವಣೆಯಲ್ಲಿ ಮತದಾನ ಮಾಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಮಹಿಳೆಯರು, ಮಕ್ಕಳು ಸೇರಿ ಪ್ರತಿಭಟನೆ ನಡೆಸಿದ್ರು. ಮತದಾನ ಬಹಿಷ್ಕಾರ ಮಾಡುವುದಾಗಿ ಬ್ಯಾನರ್ ಹಾಕಿಕೊಂಡು ಮತಗಟ್ಟೆಗೆ ತೆರಳದೆ ಬೀದಿಯಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಮಾಡಿದ್ರು ಈವರೆಗೂ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅಹವಾಲು ಸ್ವೀಕರಿಸಿಲ್ಲ ಎಂದು ದೂರಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 84% ಮತದಾನ. ಸುಸೂತ್ರವಾಗಿ ನಡೆದ ಚುನಾವಣೆ, ಕುಟುಂಬಸ್ಥರೊಂದಿಗೆ ಆಗಮಿಸಿ ಮತ ಚಲಾಯಿಸಿದ ಗಣ್ಯರು. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಮತದಾನ. 8.3% ಮತದಾನ. ಉತ್ಸಾಹದಿಂದ ಪಾಲ್ಗೊಂಡ ಯುವ ಮತದಾರರು. ಆಕಸ್ಮಿಕವಾಗಿ ಬಿದ್ದ ಬೆಂಕಿಗೆ 10 ಗುಡಿಸಲುಗಳು ಭಸ್ಮ. 2 ಗ್ಯಾಸ್ ಸಿಲಿಂಡರ್ ಸ್ಫೋಟ, ತಪ್ಪಿದ ಭಾರೀ ಅನಾಹುತ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ರೋಧನೆ. ಚುನಾವಣಾ ಲೋಪ, ಮತಗಟ್ಟೆಯಲ್ಲಿ ಮತದಾನ ಮಾಡುವುದನ್ನು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ವಿಡಿಯೋ ಎಲ್ಲೆಡೆ ವೈರಲ್. ಕ್ರಮಕ್ಕೆ ಆಗ್ರಹ.
ಬಿಜೆಪಿ ಮುಖಂಡನ ಮನೆಯಲ್ಲಿ ದೊರೆತಿದ್ದು ಬರೋಬ್ಬರಿ 4.8 ಕೋಟಿ. ಅಪಾರ ಚಿನ್ನಾಭರಣ, ಐಟಿ ಅಧಿಕಾರಿಗಳಿಂದ ವಶ. ಫ್ಲೈಯಿಂಗ್ ಸ್ಕ್ವಾಡ್ನಿಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.